ಓಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಪೂರ್ಣಂ ಚಿದಾನಂದಂ ಸದಾಶಿವಮಹಂ ಭಜೆ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಸದಾಚಾರ್ಯಂ ಸಮಾಶ್ರಯೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಭಗವದ್ ಭಕ್ತರು, ಸದ್ಗುರು ಭಕ್ತರು, ತತ್ವ ಜಿಜ್ಞಾಸು ಮುಮುಕ್ಷು ಸಾಧಕರು, ವೇದಾಂತ ಪ್ರಿಯರು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ
ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ಪೌರ್ಣಮಾಸ್ಯ ಸದ್ಗುರುಗಳ ಪಾದಾರವಿಂದಗಳನ್ನ ಸ್ಮರಿಸುವಂತ ಪರಮ ಪವಿತ್ರವಾದ ಪರ್ವಕಾಲ ಪೌರ್ಣಮಾಸ್ಯ. ಇಂದು ಬನ ಹುಣ್ಣಿಮೆ, ಶುಕ್ಲ ಪಕ್ಷದ ಪುಷ್ಯ ಮಾಸದಲ್ಲಿ ಪೌರ್ಣಮಾಸ್ಯ ತಿಥಿ, ವಾರ ಸ್ಥಿರವಾಸರ ಶನಿವಾರ. 2026ನೇ ಇಸ್ವಿಯಲ್ಲಿ ಜನವರಿ ಮಾಹೆಯಲ್ಲಿ 3ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನು ನೋಡೋಣ. 159ನೇ ಪುಟ. ನನು ಚ ಏವಂ ಪ್ರಮಾತ ಚ ಅವಿದ್ಯಾವಾಂಶ್ಚ ಪ್ರಮಾಣಂಚ ಅವಿದ್ಯಾ ಪುರಸ್ಸರಂಚ ಇತಿ ವ್ಯಾಹತ ವಚನತ್ವಮಾಪತತಿ ನನು ನಹಿ ದುಷ್ಟಕರಣಸ್ಯ ಪ್ರಮಾಜನನ ಸಾಮರ್ಥ್ಯಂ ನ ವಾ ತದ್ವಾನ್ ಪ್ರಮಾತಾ ಸ್ಯಾತ್ ಇತಿ ಚೇತ್ ಬಾಢಂ. ಇಲ್ಲೊಂದು ಒಳ್ಳೆ ಆಕ್ಷೇಪಣೆಯನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹಾಕೊಳ್ತಾ ಇದ್ದಾರೆ. ನಾನು ಚ ಅಲ್ವೇ ಸ್ವಾಮಿ, ನಾನು ಬಂದ ಕೂಡಲೇ ನಾನು ಪೂರ್ವ ಪಕ್ಷ, ನಾನು ಪೂರ್ವ ಪಕ್ಷೇ ಏವಂ ಹೀಗೆ ನೀವು ಹೇಳಿರುವಂತೆ ಪ್ರಮಾತ ಅವಿದ್ಯಾವಾನ್, ಪ್ರಮಾತೃವು ಅವಿದ್ಯಾವುಳ್ಳವನಾಗಿದ್ದಾನೆ ಅಂತಂದ್ರೆ ಪ್ರಮಾತೃವೂ ಆಗಿದ್ದಾನೆ, ಅವಿದ್ಯೆ ಉಳ್ಳವನು ಆಗಿದ್ದಾನೆ. ಪ್ರಮಾಣಂಚ ಪ್ರಮಾಣವೂ ಆಗಿದೆ, ಅವಿದ್ಯಾ ಪರಸ್ಪರಂಚ ಅವಿದ್ಯೆಯನ್ನ ಮುಂದೆ ಮಾಡಿಕೊಂಡೇ ಹೊರಟಿದೆ. ಇತಿ ಈ ಹೇಳುವುದು ವ್ಯಾಹತ ವಚನತ್ವ ಮಾಪದ್ಧತಿ ನನು. ದಿ ಸ್ಟೇಟ್ಮೆಂಟ್ becomes self-contradictory in terms, is it not? ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇದೆಲ್ಲ ಪಾಠ ಮಾಡುವ ಇಂಗ್ಲಿಷಿನಲ್ಲಿ ವ್ಯಾಹತ ವಚನತ್ವಂ ಅನ್ನುವ ಮಾತಿಗೆ ಸೆಲ್ಫ್ ಕಾಂಟ್ರಡಿಕ್ಟರಿ ಇನ್ ಟರ್ಮ್ಸ್, ಪರಸ್ಪರ ವಿರುದ್ಧವಾಗಿದೆಯಲ್ಲ. ಒಂದು ಉದಾಹರಣೆ, ಇವರು ಬಹಳ ದೊಡ್ಡ ಮಹಾರಾಜರು, ಆದರೆ ತುಂಬಾ ಬಡತನ. ಇವರ ಧರ್ಮಪತ್ನಿ ಮಹಾರಾಣಿ, ರಾಜನ ಮಹಾರಾಣಿ ಏನ್ ಕೆಲಸ ಮಾಡ್ತಾರಪ್ಪ ಅಂದ್ರೆ ಎಲ್ಲರ ಮನೆಗೆ ಹೋಗಿ ಕಸ ಹೊಡಿತಾರೆ, ಮುತ್ರೆ ಪಾತ್ರೆ ತೊಳಿತಾರೆ, ಬಟ್ಟೆ ಒಗಿತಾರೆ. ವಿರುದ್ಧವಲ್ವೇ? ಮಹಾರಾಜನಿಂದಲೂ ಶ್ರೀಮಂತ, ಮಹಾರಾಜ ಅಂತಲೂ ಹೇಳ್ಬಿಟ್ಟು ಅನ್ ಬಡವ ಅಂತ ಹೇಳಿದ್ರೆ ವ್ಯಾಹತ ವಚನತ್ವಂ. ಇವರು ಮಹಾಬುದ್ಧಿವಂತರು ಸ್ವಾಮಿ, ಸಂಸ್ಕೃತದಲ್ಲಿ ಇವರಿಗೆ ಫಸ್ಟ್ ರ್ಯಾಂಕಲ್ ಪಾಸ್ ಆಗಿದೆ, ಆದರೆ ರಾಮ ಶಬ್ದ ಬರುವುದಿಲ್ಲ, ತಪ್ಪು. ಹಾಗಿಲ್ಲಿ ಪ್ರಮಾತ ಪ್ರಮಾತವಾಗಿದ್ದಾನೆ, ಅವಿದ್ಯಾವಾಂಶ ಅವಿದ್ಯೆ ಉಳ್ಳವನು ಆಗಿದೆ. ಪ್ರಮಾತೃವು ಅವಿದ್ಯೆ ಉಳ್ಳವನಾಗಿಯೇ ಪ್ರಮಾತೃತ್ವ ಉಳ್ಳವನಾಗಿ ಎಲ್ಲಾ ವ್ಯವಹಾರವನ್ನು ಮಾಡ್ತಾ ಇದ್ದಾನೆ. ಪ್ರಮಾತೃ ಅಂತಾದರೆ ಅವಿದ್ಯಾ ಉಳ್ಳವನಾಗಿರಬಾರದು. ಅವಿದ್ಯಾವಾಂಶೇತೆ ನ ಪ್ರಮಾತ ಭವಿತುಮರ್ಹತಿ ಪೂರ್ವಪಕ್ಷ. ಪ್ರಮಾಣಂಚ ಪ್ರಮಾಕರಣಂ ಪ್ರಮಾಣಂ, ಪ್ರಮಾಣವೂ ಆಗಿದೆ, ಅವಿದ್ಯಾ ಪುರಸ್ಸರವಾಗಿದೆಯೇ ಅರ್ಥ. ಇದು ಈ ಮೇಷ್ಟ್ರು ತುಂಬಾ ಬುದ್ಧಿವಂತರು, ಇವರಿಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದೆ, ಆದ್ರೆ ಪಾಠ ಮಾಡೋಕ್ಕೆ ಬರೋದಿಲ್ಲ. ತಪ್ಪಲ್ವೇ? ನೋಡಿ, ಚೆನ್ನಾಗಿದೆ. ಪ್ರಮಾತಾಚ ಅವಿದ್ಯಾವಾಂಶ ಪ್ರಮಾಣಂಚ ಅವಿದ್ಯಾ ಪುರಸ್ಸರಂಚ ಇತಿ
ವ್ಯಾಹತ ವಚನತ್ವಂ ವಿರುದ್ಧವಾಗಿರುವಂತಹ ಮಾತಲ್ಲವೇ ಇದು ಆ ಪದ್ಧತಿಯಿಂದ. ನಹಿ ಏಕೆಂದರೆ ದುಷ್ಟಕರಣಸ್ಯ ಪ್ರಮಾಜನನ ಸಾಮರ್ಥ್ಯಂ ನಾಸ್ತಿ. ಕರಣದಲ್ಲಿ ದೋಷವಿದೆ ಅಂತಾದರೆ ಅದು ಭ್ರಮೆಯನ್ನ ಉಂಟು ಮಾಡುವ ಸಾಮರ್ಥ್ಯವುಳ್ಳದ್ದಾಗಲಾರದು. ಕಣ್ಣು ರೂಪವನ್ನೇ ಬೆಳೆಯುತ್ತೆ. ಕಣ್ಣಿನಲ್ಲಿ ಏನಾದರೂ ದೋಷಗಳಿದ್ದರೆ, ಕಣ್ಣಿ ಪರೆ ಬಂದುಬಿಟ್ಟಿದ್ರೆ ಆ ಕಣ್ಣಿಗೆ ಹೆಸರು ದುಷ್ಟಂ ಕರಣಂ. ಅದು ಪದಾರ್ಥಗಳನ್ನು ತೋರಿಸಲಾರದು. ನೀವೇ ಹೇಳ್ತಾ ಇದ್ದೀರಾ ಪ್ರಮಾಣಗಳೆಲ್ಲವೂ ಕೂಡ ಅವಿದ್ಯಾ ಪುರಸ್ಸರ ಅಂದ್ಬಿಟ್ರೆ ತಪ್ಪಾಯ್ತಲ್ಲ. ನಹಿ ದುಷ್ಟ ಕರಣಸ್ಯ ದೋಷೇಣ ಯುಕ್ತಂ ದುಷ್ಟಂ. ದೋಷದಿಂದ ಕೂಡಿರುವಂತ ಕರಣಕ್ಕೆ ಪ್ರಮಾಜನನ ಸಾಮರ್ಥ್ಯಂ ನಾಸ್ತಿ. ನನ್ನ ಮನಸ್ಸು ಸರಿಯಾಗಿಲ್ಲ. ದುಷ್ಟಂ ಮನಃ, ಮನಸ್ಸು ದುಷ್ಟವಾಗಿದೆ ಅಂದ್ರೆ ಅದು ಸುಗಮ ಪ್ರವಚನವನ್ನ ಹೇಗೆ ತಾನೇ ಮಾಡೀತು. ನನ್ನ ಕಿವಿ ದುಷ್ಟವಾಗಿದೆ ಅಂದ್ರೆ ಪ್ರವಚನವನ್ನ ಹೇಗೆ ಕೇಳೀತು. ಅದು ಪ್ರಮಾಣವೇ ಅಲ್ಲ. ಚೆನ್ನಾಗಿ ಆಕ್ಷೇಪಣೆ. ದುಷ್ಟ ಕರಣಸ್ಯ, ಕರಣದಲ್ಲಿ ದೋಷವಿದೆ ಅಂತಾಗಿ ಬಿಡ್ತಾರೆ. ಅದಕ್ಕೆ ಪ್ರಮಾಜನನ ಪ್ರಮೆಯನ್ನ, ಆ ವಸ್ತುವಿನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಉಂಟು ಮಾಡುವಂತಹ ಸಾಮರ್ಥ್ಯವೇ ಇರುವುದಿಲ್ಲ. ಇವರು ಬಹಳ ದೊಡ್ಡ ಸನ್ಯಾಸಿಗಳು, ನಿಜವಾದ ಸನ್ಯಾಸಿಗಳು. ಇವರ ಹತ್ರ 50 ಲಕ್ಷ ದುಡ್ಡಿದೆ. ವಿರುದ್ಧ ಸನ್ಯಾಸಿಗಳು ಅಂದ್ರೇನು? ಅವರ ಹತ್ರ ವೇದಾಂತ ಗ್ರಂಥಗಳಿವೆ. ನನಗಿಷ್ಟವಾಗಿರುವಂತಹದ್ದು ಸನ್ಯಾಸಿಗಳ ಸಂಪತ್ತು ಬ್ರಹ್ಮಸೂತ್ರ ಶಾಂಕರ ಭಾಷ್ಯ, ಸನ್ಯಾಸಿಗಳ ಸಂಪತ್ತು ಭಗವದ್ಗೀತಾ ಶಾಂಕರ ಭಾಷ್ಯ, ಸನ್ಯಾಸಿಗಳ ಆಸ್ತಿ ಉಪನಿಷತ್ ಶಾಂಕರ ಭಾಷ್ಯ. ಅದು ಮಾತ್ರ ಇವರ ಹತ್ರ ಇಲ್ಲ. ಈ ಕಡೆ ಚಿನ್ನದ ಸರ ಇದೆ, ಚಿನ್ನದ ಕಡಗ ಇದೆ ಅಂದ್ರೆ ಆ ಸನ್ಯಾಸಿಗಳ ಗೃಹಸ್ಥರು, ದೊಡ್ಡ ಗೃಹಸ್ಥರು ಸ್ವಾಮಿ. ಇವರಿಗೆ 8 ಜನ ಮಕ್ಕಳಿದ್ದಾರೆ, ಒಳ್ಳೊಳ್ಳೆ ಹುಡುಗರು. ಆದ್ರೆ ಪಾಪ ತಿನ್ನಕ್ಕೆ ಅನ್ನವೇ ಇಲ್ಲ. ಗೃಹಸ್ಥನೇ ಅವನು. ಗೃಹಸ್ಥ ಅಂದ್ರೆ ಕಷ್ಟಪಡ್ಬೇಕು, ನ್ಯಾಯ ಸಂಪಾದನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಅವನೇ ಗೃಹಸ್ಥ. ದುಷ್ಟವಾಗಿರುವ ಕಾರಣಕ್ಕೆ ಪ್ರಮೆಯನ್ನ ಉಂಟು ಮಾಡುವ ಸಾಮರ್ಥ್ಯವೇ ಇಲ್ಲ. ಅದು ಪ್ರಮಾಣವೇ ಅಲ್ಲ. ನವಾ ತದ್ವಾನ್, ಇಂಥ ದುಷ್ಟ ಕಾರಣವನ್ನ ಉಳ್ಳಂತವನು ಪ್ರಮಾತಾನ ಸ್ಯಾತಿ, ಪ್ರಮಾತೃ ಆಗಲಾರ. ಬಹಳ ಚೆನ್ನಾಗಿದೆ. ಆದ್ದರಿಂದ ನೀವು ಸ್ಟೇಟ್ಮೆಂಟ್ ತಪ್ಪಾಯ್ತು. ಪ್ರಮಾತೃವಿಗೂ ಅವಿದ್ಯಾ ಉಂಟು. ಆ ಪ್ರಮಾಣಗಳನ್ನ ಉಳ್ಳಂತಹ ಪ್ರಮಾತೃ ಅವಿದ್ಯಾವಂತ. ಮತ್ತು ಆ ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವಂತರ ವಿಷಯ ಅಂತ ಹೇಳಿದ್ದು ಪರಸ್ಪರ ವಿರುದ್ಧವಾಗ್ತಾ ಇದ್ದಾರ ಸ್ವಾಮಿಯಿಂದ. ಬಾಢಂ ಹೌದು, ವಿರುದ್ಧವೇ ಹೌದು. ನೋಡಿ, ಅದನ್ನು ಸ್ವಾಮಿಗಳು ಭದ್ರಪಡಿಸ್ತಾ ಇದ್ದಾರೆ. ಬಾಢಂ ಅಂದ್ರೆ ಸತ್ಯಂ, ಸಿದ್ಧಾಂತ. ಪ್ರಮಾತ್ರಾಶ್ರಿತತ್ವೇ ಸತಿ ಪ್ರಮಾಣ ಕಾರ್ಯ ವಿಘಾತಕಸ್ಯ ದೋಷತ್ವ ವ್ಯವಹಾರ ವಿದ್ಯತೆ ಏವ ಲೋಕೆ. ಬಹಳ ಚೆನ್ನಾಗಿದೆ. ಗುರುಗಳವರ ಎಕ್ಸ್ಪ್ಲನೇಷನ್ ಈಸ್ ಸ್ಪ್ಲೆಂಡಿಡ್, ಎಕ್ಸಲೆಂಟ್. ಪ್ರಮಾತ್ರಾಶ್ರಿತತ್ವೇ ಸತಿ, ಯಾಕೆ ಬಿಡು ಸಂಧಿ ಆಗಿದು? ಪ್ರಮಾತ್ರ ಆಶ್ರಿತತ್ವೇ ಅಲ್ಲ, ಪ್ರಮಾತೃ ಪ್ಲಸ್ ಆಶ್ರಿತತ್ವೇ, ಪ್ರಮಾತ್ರಾಶ್ರಿತತ್ವೇ. ಇದು ಇಕೋ ಎನರ್ಜಿ. ಪ್ರಮಾತೃವನ್ನ ಆಶ್ರಯ ಮಾಡಿಕೊಂಡಿದೆ ಅಂತಾದರೆ ಪ್ರಮಾತಾರಂ ಆಶ್ರಯತಿ ಇತಿ ಪ್ರಮಾತ್ರಾಶ್ರಿತಂ ತಸ್ಯ
ಪ್ರಮಾತ್ರಾಶ್ರಿತಸ್ಯ ಪ್ರಮಾತ್ರಾಶ್ರಿತಸ್ಯ ಭಾವಃ ಪ್ರಮಾತ್ರಾಶ್ರಿತತ್ವಂ ತಸ್ಮಿನ್. ಪ್ರಮಾತೃವನ್ನ ಆಶ್ರಯ ಮಾಡಿಕೊಂಡು ಪ್ರಮಾಣ ಕಾರ್ಯ ವಿಘಾತಸ್ಯ ಪ್ರಮಾಣದ ಕೆಲಸಕ್ಕೆ ಅಡ್ಡಿ ಮಾಡುವಂತ ದೋಷವಿರುವ ವ್ಯವಹಾರ ಲೋಕದಲ್ಲಿದ್ದೇ ಇದೆ. ಬಾ ಸ್ವಲ್ಪ ಅರ್ಥ ಮಾಡ್ತೇನೆ ನೋಡಿ. ನಾನು ಪ್ರಮಾತ ಅಂದರೆ ಪ್ರಮಾಣಗಳನ್ನ ಬಳಸಿಕೊಂಡು ವಿಷಯಗಳ ಪ್ರಮೇಯನ್ನ ತಿಳಿಯುವಂಥವ ನಾನು. ದ್ರಷ್ಟ ಅಂತ ಇಟ್ಕೊಳ್ಳಿ. ಪ್ರಮಾತುವಿಗೆ ಅನೇಕ ಹೆಸರು. ದ್ರಷ್ಟ, ಶ್ರೋತ, ಮಂತ, ಗಂತ ಇತ್ಯಾದಿ. ನಾನೊಬ್ಬ ದ್ರಷ್ಟ. ನನಗೆ ಪ್ರಮಾಣ ಯಾವುದು? ದೃಷ್ಟಿವಿಗೆ ನೇತ್ರ, ಚಕ್ಷು. ಅದರಲ್ಲೇನಾದ್ರೂ ದೋಷವಿದ್ರೆ, ನನ್ನ ಕಣ್ಣಿನಲ್ಲೇನಾದ್ರೂ ದೋಷವಿದ್ದರೆ ಪ್ರಮಾಣ ಕಾರ್ಯ ವಿಘಾತಸ್ಯ, ನನ್ನ ಕಣ್ಣು ಪ್ರಮಾಣ, ಅದಕ್ಕೆ ದರ್ಶನ, ಅದಕ್ಕೇನಾದ್ರು ಅಡ್ಡಿ ಇದ್ದರೆ ದೋಷತ್ವ ವ್ಯವಹಾರ, ಪದಾರ್ಥಗಳು ಸರಿಯಾಗಿ ಕಾಣಿಸುವುದಿಲ್ಲ, ದೋಷ ರೂಪವಾಗಿರುವಂತಹ ವ್ಯವಹಾರವಿದೆ ಅಲ್ವೇ? ನಾನು ಕಣ್ಣುಗಳಿಂದ ಪದಾರ್ಥಗಳನ್ನ ನೋಡುವಾಗ ಕಣ್ಣಿನಲ್ಲಿ ದೋಷವಿದ್ದರೆ ಪದಾರ್ಥ ಸರಿಯಾಗಿ ಕಾಣಿಸಲಿಲ್ಲ, ದೋಷವುಳ್ಳ ವ್ಯವಹಾರವಾಗುತ್ತದೆ. ಒಂದು ನಲ್ಲಿಕಾಯಿ, ಒಂದು ನಿಂಬೆಹಣ್ಣು ಪಕ್ಕದಲ್ಲಿದೆ. ಒಂದು 5 ಅಡಿ ದೂರದಿಂದ ನೋಡ್ತೇನೆ. ನಲ್ಲಿಕಾಯನ್ನ ನಿಂಬೆಹಣ್ಣು ಅಂತಲೋ, ನಿಂಬೆ ಹಣ್ಣನ್ನ ನಲ್ಲಿಕಾಯಿ ತಿಳ್ಕೋದು ದೋಷವಾಯ್ತು. ಯಾಕೆ? ಕರ್ಣದಲ್ಲಿ ದೋಷವಿದೆ. ಪ್ರಮಾತ್ರವನ್ನ ಆಶ್ರಯ ಮಾಡಿಕೊಂಡಿರುವಂತ ಕರ್ಣದಲ್ಲಿ ಪ್ರಮೇಯ ಉಂಟು ಮಾಡುವುದಕ್ಕೆ ದೋಷವಿದ್ದರೆ ಆ ವ್ಯವಹಾರ ದೋಷವುಳ್ಳದ್ದ ವ್ಯವಹಾರದಂತಾಗುತ್ತದೆ ಎನ್ನುವಂತಹದ್ದು ವಿದ್ಯತೆ ಇದ್ದೇ ಇದೆ. ಕಿವಿ ಏನೋ ಕೇಳ್ತಾ ಇದ್ದೇನೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಇದು ಸಂಸ್ಕೃತದಲ್ಲಿರುವ ಪ್ರವಚನವ ತಮಿಳಿನಲ್ಲಿರುವ ಪ್ರವಚನವ ಅಂತ ಕೇಳಿದ್ರೆ ನಾ ತಮಿಳು ಅಂದ್ಬಿಟ್ಟೆ. ಅಲ್ಲ, ಸಂಸ್ಕೃತದಲ್ಲಿದೆ. ಯಾಕೆ ತಪ್ಪಾಯ್ತು ವ್ಯವಹಾರ? ಕಿವಿಯ ದೋಷ. ಆ ಕಿವಿ ಎನ್ನುವಂತಹ ಕಾರಣ ಪ್ರಮಾತೃವನ್ನ ಆಶ್ರಯ ಮಾಡಿಕೊಂಡಿದೆ. ಪ್ರಮಾತೃವನ್ನ, ಶ್ರೋತೃವನ್ನ ಆಶ್ರಯ ಮಾಡಿಕೊಂಡಿರುವಂತ ಶ್ರವಣ ಇಂದ್ರಿಯ, ಶ್ರೋತ್ರೇಂದ್ರಿಯದಲ್ಲಿ ದೋಷವಿದ್ದರೆ ಆ ಪ್ರಮಾ ಉಂಟಾಗುವಂತಲ್ಲಿ ದೋಷವಿದೆ ಎನ್ನುವುದು ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಇಯಂತೂ ಸ್ತ್ರೀಲಿಂಗ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ಲಕ್ಷಣ ಅವಿದ್ಯಾ. ಹಬ್ಬ, ಇದು ಅಂಥ ದೋಷವಲ್ಲ. ಬಹಳ ಚಂದ. ಪ್ರಮಾತೃವನ್ನ ಆಶ್ರಯ ಮಾಡಿಕೊಂಡು ಪ್ರಮೇಯನ್ನು ತಿಳಿಸುವುದಕ್ಕಾಗಿ ಇರುವಂತ ಇಂದ್ರಿಯಗಳಲ್ಲಿರುವ ದೋಷವಲ್ಲ ಇದು. ನಾವ್ ಹೇಳುವ ಅಧ್ಯಾಸ ಕರ್ಣಕ್ಕಿರುವಂತ ದೋಷವಲ್ಲ. ಈಯಂತೂ ಅವಿದ್ಯಾ, ಈ ಅವಿದ್ಯೆಯಾದರೂ ದೇಹ ಇಂದ್ರಿಯ ಆದಿಶು, ದೇಹ ಇಂದ್ರಿಯ ಮುಂತಾದವುಗಳಲ್ಲಿ ಅಹಂ ಮಮಾಭಿಮಾನ ಲಕ್ಷಣ, ನಾನು ನನ್ನದು ಎನ್ನುವ ರೂಪವಾಗಿರುವ ಅವಿದ್ಯೆ. ಏನಲ್ಲ ಇದು? ಕಣ್ಣಿನಲ್ಲಿರುವ ದೋಷ ಅಲ್ಲ, ಕಿವಿಯಲ್ಲಿರುವ ದೋಷವಲ್ಲ, ಮನಸ್ಸಿನಲ್ಲಿರುವ ದೋಷವಲ್ಲ. ಏಕೆಂದ್ರೆ ಈ ದೋಷಗಳು ವೈಯಕ್ತಿಕ. ಒಂದು ಉದಾಹರಣೆ ಕೊಡ್ತೇನೆ. ಒಂದು 10 ಜನ ಕೂತ್ಕೊಂಡು ಒಂದು ಪದಾರ್ಥ ನೋಡ್ತಾ ಇದ್ದಾರೆ. ಕೆಲವರಿಗೆ ಸರಿಯಾದ ಜ್ಞಾನವಾಗುತ್ತೆ, ಕೆಲವರಿಗೆ ಸರಿಯಾದ ಜ್ಞಾನವಾಗುವುದಿಲ್ಲ, ಕೆಲವರಿಗೆ ಸಂಶಯ ರೂಪವಾದ ಜ್ಞಾನವಾಗುತ್ತೆ, ಕೆಲವರಿಗೆ ತಪ್ಪು ಜ್ಞಾನವಾಗಿಬಿಡುತ್ತೆ. ಇಲ್ಲಿ ಈ ವೈಯಕ್ತಿಕ ದೋಷ ಅಂತ ಹೆಸರು. 10 ಜನಗಳ ಪೈಕಿ ಒಂದು ಪದಾರ್ಥವನ್ನ ನೋಡಿದಾಗ 10 ಜನಗಳಿಗೆ ಭಿನ್ನ ಭಿನ್ನವಾಗಿ ಪದಾರ್ಥಗಳು ಕಂಡಾಗ ಅದಕ್ಕೆ ಹೆಸರು ಕಣ್ಣೆಂಬ ಕರ್ಣದ ದೋಷ. ಆದರೆ ನಾವ್ ಹೇಳ್ತೇವೆ 10 ಜನಗಳಿಗೆ
ಸಮಾನವಾಗಿರುವ ಒಂದು ದೋಷ ಉಂಟು, ಅದು ಅಧ್ಯಾಸ ದೋಷ. 10 ಜನಗಳಲ್ಲಿ ವೈಯಕ್ತಿಕವಾಗಿ ಒಬ್ಬರೊಬ್ಬರಿಗಿರುವಂತಹ ದೋಷ ಕರ್ಣದೋಷ. ಅದನ್ನ ನಾವು ಹೇಳ್ತಾ ಇಲ್ಲ. 10 ಜನಗಳಿಗೆ ಕಣ್ಣು ನನ್ನದು, ದೇಹ ನಾನು ದ್ರಷ್ಟ ಎನ್ನುವಂತಹ ತಿಳುವಳಿಕೆ ಇದೆ ಅಲ್ವೇ, ಅದಕ್ಕೆ ಅಧ್ಯಾಸ ಅಂತ. ಎಷ್ಟು ಜನ ಈಯಂತೂ ಶಂಕರಾಚಾರ್ಯೈ ಅಧ್ಯಾಸ ಭಾಷ್ಯೆ ಪ್ರತಿಪಾದಿತ ಅವಿದ್ಯಾತು. ಈ ಅವಿದ್ಯಾತು ದೇಹ ಇಂದ್ರಿಯಾದಿಗಳಲ್ಲಿ ನಾನಲ್ಲದ ದೇಹ, ನನ್ನದಲ್ಲದ ಇಂದ್ರಿಯ, ಇವುಗಳಲ್ಲಿ ನಾನು ನನ್ನದು ಎನ್ನುವ ಅಭಿಮಾನ ರೂಪವಾಗಿರುವ ಅವಿದ್ಯೆಯನ್ನ ನಾವು ಹೇಳ್ತಾ ಇದ್ದೇವೆ. ಅರ್ಥ ಆಗ್ತಾ ಇದೆ? ನನ್ಗಂತೂ ಅರ್ಥವಾಗ್ಬಿಟ್ಟಿದೆ. 100 ಜನಗಳು ಪದಾರ್ಥವನ್ನು ನೋಡ್ತಾ ಇದ್ದಾರೆ. 100 ಜನಗಳಲ್ಲಿ 50% ಸರಿಯಾಗಿ ತಿಳ್ಕೊತಾ ಇದ್ದಾರೆ, ಇನ್ನು 50% ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಅದು ವೈಯಕ್ತಿಕ ದೋಷ, 100 ಜನಕ್ಕೂ ಇಲ್ಲ. ಆದರೆ 100 ಜನ ಇರುವಂತಹ ಒಂದು ದೋಷ ಇದೆ, ಅದು ಅಧ್ಯಾಸ. ಅದನ್ನ ಭಗವತ್ಪಾದ ಶಂಕರಾಚಾರ್ಯರವರು ಅವಿದ್ಯಾ ಅಂತ ಕರೀತಾರೆ. ಸೈಂಟಿಸ್ಟ್ ಆಗಿರ್ಲಿ, ಎಂಜಿನಿಯರ್ ಆಗಿರ್ಲಿ, ಮೆಡಿಕಲ್ ಆಫೀಸರ್ ಆಗಿರ್ಲಿ, ಸರ್ಜನ್ ಆಗಿರ್ಲಿ, ಕಾರ್ಡಿಯಾಲಜಿಸ್ಟ್ ಆಗಿರ್ಲಿ, ಅಫ್ಥಾಲ್ಮಾಲಜಿಸ್ಟ್ ಆಗಿರ್ಲಿ, ನೆಫ್ರಾಲಜಿಸ್ಟ್ ಆಗಿರಲಿ, ಯೂರಾಲಜಿಸ್ಟ್ ಆಗಿರಲಿ, ಯಾವುದೇ ಸಂಸ್ಥೆದ ಪಂಡಿತೋತ್ತಮನಾಗಿರಲಿ, ಪ್ರಧಾನಮಂತ್ರಿ ಆಗಿರಲಿ, ವಿಶ್ವಪತಿ, ಎಲ್ಲರಿಗೂ ಸಮಾನವಾಗಿ ಅಬ್ಬಾ ಯಾವುದೋ ಅಧ್ಯಾಸ. ಆದ್ದರಿಂದ ಯಾವ ದೋಷವೂ ಇಲ್ಲ. ಅಬ್ಬಾಬಾ ಏನ್ ಚೆನ್ನಾಗಿ ಬರೀತಾರೆ ಸ್ವಾಮಿಗಳು. ಈಯಂತೂ ಇಲ್ಲಿ ಹೇಳಿದ ಅವಿದ್ಯೆ ಆದರೂ ದೇಹೇಂದ್ರಿಯಾದಿಗಳಲ್ಲಿ ನಾನು ನನ್ನದು ಎನ್ನುವ ಅಭಿಮಾನ ರೂಪವಾಗಿರುವ ಅವಿದ್ಯೆ. ಇದು ಕರ್ಣ ದೋಷ ರೂಪವಾಗಿರುವಂತಹ ವಿದ್ಯೆಯಲ್ಲ. ಪ್ರಮಾತೃತ್ವಸ್ಯ ಅಬ್ಬಾ ಪ್ರಮಾಣ ಪ್ರವೃತ್ತೇಶ್ಚ ಉಪಯೋಗಿನಿ. ಪ್ರಮಾತೃತ್ವ ಉಂಟಾಗುವುದಕ್ಕೋ ಪ್ರಮಾಣ ಪ್ರವೃತ್ತಿ ಉಂಟಾಗುವುದಕ್ಕೋ ಬೇಕಾಗಿರುವಂತಹ ವಿದ್ಯೆಯನ್ನ ಭಾಷ್ಯಕಾರ ಶಂಕರರು ಇಲ್ಲಿ ಹೇಳಿದ್ದಾರೆ. ಆದ್ದರಿಂದ ನತು ತದ್ವಿರೋಧಿನಿ. ಯೋಗದಲ್ಲಿ ಕಾಣುವ ಪ್ರಮಾತೃವಿನ ದೋಷ, ಪ್ರಮಾಣಗಳ ದೋಷ, ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇಲ್ಲ. ಅದೇ ಬೇರೆ, ಇದೇ ಬೇರೆ. ಸಾಕಲ್ಲ, ರಿಪೀಟ್ ಮಾಡೋಣ, ಮತ್ತೆ ತಿಳಿಸ್ತೇನೆ. 100 ಜನ ಪ್ರವಚನ ಕೇಳ್ತಾ ಇದ್ದಾರೆ. 100 ಜನ, 60 ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನು 40 ಜನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ, ಅರ್ಧಂಬರ್ಧ ತಿಳ್ಕೊತಾ ಇದ್ದಾರೆ, ಕೆಲವು ತಪ್ಪೇ ತಿಳ್ಕೊಂಡ್ಬಿಡ್ತಾ ಇದ್ದಾರೆ. ಆ 40 ಜನಗಳಲ್ಲಿ 40 ತರಹದ ಭಿನ್ನ ಭಿನ್ನವಾಗಿರುವಂತಹ ಅಭಿಪ್ರಾಯ ಬರುವುದಕ್ಕೆ ಕಾರಣ ಅವರ ಕರ್ಣದೋಷ, ಮನಸ್ಸು, ಕಿವಿ ಎಲ್ಲ ಇಟ್ಕೊಂಡಿದ್ದಾರೆ. ಆದರೆ 100 ಜನಗಳಿಗೆ ಇರುವಂತಹ ದೊಡ್ಡ ಸಮಾನವಾಗಿರುವ ದೋಷ ಅಧ್ಯಾಸ. 100 ಜನಗಳಿಗೂ ಕೂಡ ದೇಹ ನಾನು ಎನ್ನುವಂತ ಅಧ್ಯಾಸ ಉಂಟು. ಅದರ ಬುದ್ಧಿವಂತ 60 ಜನ, ಅವರಿಗೆ ವಿಷಯ ಚೆನ್ನಾಗಿ ಅರ್ಥವಾಗ್ತಾ ಇದೆ, ಅಧ್ಯಾಸ ಇದೆ. ಇದು ಲೋಕದಲ್ಲಿ ಕಾಣುವಂತಹ ವ್ಯವಹಾರದ ದೋಷಕ್ಕೆ ಸಂಬಂಧಪಟ್ಟಿಲ್ವಾದ್ರಿಂದ ನತು ತದ್ ವಿರೋಧಿನಿ, ಅದಕ್ಕೆ ವಿರುದ್ಧವಂತಲ್ಲ. ಅತಃ ಆದ್ದರಿಂದ ನಾಸೌ ದೋಷ. ನೋಡಿ, ಇನ್ನೊಂದು ಉದಾಹರಣೆ ಸಾಕು ಅನ್ಕೋತೇನೆ, ಮತ್ ಕೊಡ್ತಾ ಇದ್ದೀನಿ. 10 ಜನ ಕೂತ್ಕೊಂಡು ಅಕ್ಕಿ ತೊಗರಿಬೇಳೆ ಆರಿಸ್ತಾ ಇದ್ದಾರೆ. ಅದರಲ್ಲಿ 6 ಜನ ಮುದುಕರು, ವಯಸ್ಸಾಗಿದೆ, 89 ವಯಸ್ಸಾಗಿರುವಂತಹ ಮುದುಕಿಯ ಅಜ್ಜಿ ಅಕ್ಕಿ ಆಯಿಸ್ತಾ ಇದ್ದಾರೆ. ಕಣ್ಣು ಸಂಜೆ ಕಾಣಿಸ್ತಾ ಇಲ್ಲ. ಅಕ್ಕಿ ಆದ್ ಕೊಡ್ತಾರೆ ಅವರು. ಕಲ್ಲು, ಮಣ್ಣು, ಭತ್ತ, ಹೆಂಟೆ ಎಲ್ಲ ತೆಗೆದಿದ್ದೇವೆ ಅಂತ ಅವ್ರು ಆರಿಸ್ಕೊಟ್ಟಿದ್ದಾರೆ. ಆರಿಸ್ಕೊಟ್ವೇನೂ ಕೂಡ ಬೇಕಾದಷ್ಟು ಕಲ್ಲಿದೆ. ಅಜ್ಜಿ
ನೀವು ತೊಗರಿ ಬೇಳೆ ಇದ್ದ ಹೆಸರು ಬೇಳೆ ಮುಖ್ಯವಾಗಿ 1-2 kg ಹೆಸರು ಬೇಳೆ ಕೊಟ್ಬಿಟ್ಟು ಇನ್ನು ಆರಿಸ್ಕೊಡಿ ಅಂದ್ರೆ ಅಜ್ಜಿ ಆರಿಸ್ಕೊಡ್ತಾರೆ. ಕೋಸಂಬರಿ ಮಾಡಿದ್ರೆ ಬರೀ ಕಲ್ಲು. ಯಾಕೆ? ಅಜ್ಜಿ ಆರಿಸುವಾಗ ಕಣ್ಣಿನ ದೋಷ ಪಾಪ. ಅದೇ ನವ ಯುವಕರು ಸೊಗಸಾಗಿರುವಂತಹ ಕಣ್ಣುಳ್ಳವರು ತೊಗರಿ ಬೇಳೆ ಕಡಲೆ ಬೇಳೆ ಆರಿಸ್ಕೊಟ್ರೆ ಒಂದು ಕಲ್ಲಿರಲ್ಲ. ಯಾಕೆ? ದೋಷವಿಲ್ಲ, ಕರ್ಣದ ದೋಷವಿಲ್ಲ, ಕರ್ಣದ ದೋಷವಿದೆ. ಅದು ಇಬ್ಬರಿಗೂ ಕೂಡ ಅಧ್ಯಾಸವಿದೆ. ಅಧ್ಯಾಸ ಮಾತ್ರ ಕರ್ಣದೋಷ ಉಳ್ಳವರಿಗೂ ಕರ್ಣದೋಷವಿಲ್ಲದ ಶುದ್ಧವಾಗಿರುವಂತ ಕರ್ಣವುಳ್ಳವರಿಗೂ ಸಮಾನವಾಗಿರುವ ದೋಷ. ಅತಃ ಆದ್ದರಿಂದ ನಾಸೌ ದೋಷ, ಪ್ರಮಾತ್ರವೂ ಆಗಿದ್ದಾನೆ, ಅವಿದ್ಯಾವಂತನಾಗಿದ್ದಾನೆ ಅನ್ನುವುದು ಯಾವ ದೋಷವೂ ಇಲ್ಲದ ಮಾತು. ಅನ್ಯಾದೃಶಾಯೇವತು ಸಾ ಅವಿದ್ಯಾ ಯತ್ ಸಂಬಂಧೇನ ಪ್ರಮಾತೃತ್ವಂ ಪ್ರಮಾಣತ್ವಂ ವಾ ವಿಹನ್ಯತೆ. ಇಲ್ಲಿ ಅನ್ಯಾದೃಶ ಏವ ಅಂತಿದೆ, ಸ್ತ್ರೀಲಿಂಗ. ಅದು ಸರಿ ಇರಬಹುದು. ಅನ್ಯಾದೃಶಿ ಏವ ಬೆಸ್ಟ್. ಅನ್ಯಾದೃಶಿ, ಈದೃಶಿ, ತಾದೃಶಿ, ಚೀದೃಶಿ, ಯಾದೃಶಿ. ಸ್ತ್ರೀಲಿಂಗದಲ್ಲಿ ಅನ್ಯಾದೃಶಿ, ಪುಲ್ಲಿಂಗದಲ್ಲಿ ಅನ್ಯಾದೃಶ, ನಪುಂಸಕ ಲಿಂಗದಲ್ಲಿ ಅನ್ಯಾದೃಶಂ. ಇಲ್ಲಿ ಅನ್ಯಾದೃಶ ಶಬ್ದ ಬಳಸಿರುವುದು ಇರಬಹುದು, ಗುರುಗಳು ಹೇಳಿದ ಮೇಲೆ ಇದ್ದೇ ಇರ್ಬೇಕಾದ್ರೆ, ಸಂಶಯ ಬರದೇ ಇರ್ಬೇಕಾದ್ರೆ ಅನ್ಯಾದೃಶಿ ಪ್ಲಸ್ ಏವ ಅನ್ಯಾದೃಶ್ ಏವ ಬೆಸ್ಟ್. ಅನ್ಯಾದೃಶಿ ಏವತು ಸಾ ಅವಿದ್ಯಾ ಯತ್ ಸಂಬಂಧೇನ ಪ್ರಮಾತೃತ್ವಂ ವಾ ಪ್ರಮಾಣತ್ವಂ ವಾ ವಿಹನ್ಯತೆ. ಶ್ರೀರಾಮ ನಿದಕಾರ ಇರ್ಬೇಕಿಲ್ಲಿ. ನ ವಿಹನ್ಯತೆ ಅಂತಿದ್ದು ಚೆನ್ನಾಗಿತ್ತು. ಇಲ್ಲಿ ಹೇಳಿರುವಂತಹ ಅವಿದ್ಯೆಯು ಅನ್ಯಾದೃಶಿ, ಬೇರೆ ತರಹದ್ದು. ಲೋಕದಲ್ಲಿ ಪ್ರಸಿದ್ಧವಾಗಿರುವ ಕರ್ಣಗಳಲ್ಲಿರುವಂತಹ ದೋಷವನ್ನು ಹೇಳ್ತಾ ಇಲ್ಲ, ಅದಕ್ಕಿಂತ ವಿಚಿತ್ರವಾಗಿರುವ ಭಿನ್ನವಾಗಿರುವಂತಹ ಅವಿದ್ಯೆ. ಯತ್ ಸಂಬಂಧೇನ, ಅದರ ಸಂಬಂಧದಿಂದ ಪ್ರಮಾತೃತ್ವವಾಗಲಿ ಪ್ರಮಾಣತ್ವವಾಗಲಿ ವಿರುದ್ಧವಾಗುತ್ತಿಲ್ಲ. ಲೋಕದಲ್ಲಿ ಪ್ರಮಾಣಗಳಿಗೆ ದೋಷವಿದ್ದರೆ ಪ್ರಮಾಣವಲ್ಲ. ವೇದಾಂತದ ಪ್ರಕಾರ ಎಲ್ಲ ಪ್ರಮಾಣಗಳು ಅವಿದ್ಯಾ ಪುರಸ್ತರ. ಆದರೂ ಕೂಡ ವ್ಯವಹಾರದಲ್ಲಿ ಅದರಿಂದ ಯಾವ ವಿರೋಧವೂ ಉಂಟಾಗುವುದಿಲ್ಲ. ಇಲ್ಲಿ ಅನ್ಯಾದಿಶಿ ಏವತು ಸಾ ವಿದ್ಯಾ ಯತ್ ಸಂಬಂಧೇನ ಪ್ರಮಾತೃತ್ವಂ ಪ್ರಮಾಣತ್ವಂ ವಾ ನ ವಿಹನ್ಯತೆ ಅಂತಿರ್ಬೇಕಾಗಿತ್ತು. ಸರಿ, ತದ್ಯಥಾ ಒಂದು ಉದಾಹರಣೆ. ಮಯಾ ಇದಂ ಪ್ರಮೇಯಂ ಪರಿಚ್ಛೇತವ್ಯಂ ಇತಿ ಯೋ ನ ಜಾನಾತಿ ನ ಸ ಪ್ರಮಾತ ಭವತಿ. ಫಸ್ಟ್ ಕ್ಲಾಸ್ ಆಗಿದೆ. ಒಬ್ಬ ಪ್ರಮಾತ ಇದ್ದಾನೆ. ಪ್ರಮಾತ ಅಂದ್ರೆ ಜ್ಞಾತ. ಅವನು ಮಯಾ ಇದಂ ಪ್ರಮೇಯಂ ಪರಿಚ್ಛೇತವ್ಯಂ, ನನ್ನಿಂದ ಈ ಪ್ರಮೇಯವು ಅರಿಯಲ್ಪಡಬೇಕು. ಪರಿಚ್ಛೇತವ್ಯಂ ಜ್ಞಾತವ್ಯಂ ವಿಜ್ಞಾತವ್ಯಂ ಎಂದು ಯಹ ನ ಜಾನಾತಿ, ಯಾವನು ತಿಳಿಯುವುದಿಲ್ಲವೋ ಅವನು ಪ್ರಮಾತೃವೇ ಅಲ್ಲ. ನೋಡಿ, ನಾನೊಬ್ಬ ದಷ್ಟ, ಕಣ್ಣುಳ್ಳವನು. ಕಣ್ಣು ಕರ್ಣ. ಯಾವುದೋ ಪುಸ್ತಕ ಕೊಟ್ಟಿದ್ದಾರೆ, ಇದು ಪುಸ್ತಕ ಎಂದು ನಾನು ತಿಳಿಯದೆ ಹೋದರೆ ನಾನು ದಷ್ಟವೇ ಅಲ್ಲ. ಯಾಕೆ? ಪುಸ್ತಕ ತಿಳ್ಕೊತಾ ಇದ್ದಾನೆ. ಗೊಜ್ಜು ಮಾಡಿ ಬಡಿಸಿದ್ದಾರೆ, ಗೊಜ್ಜು ತಿಂತಾ ಇದ್ದೀನಿ. ಗೊಜ್ಜು ಹೇಗಿದೆ ಅಂತ ಕೇಳಿದ್ರೆ ಹೇಗಿದೆ ಅಂತ ಹೇಳುವುದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ನಾಲ್ಗೆ ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ ನಾನು ರಸಹಿತ ಅಲ್ಲ. ನಾನು ಈ ವಸ್ತುವನ್ನ ತಿಳಿದುಕೊಳ್ಳಬೇಕು ಎಂದು ಯಾವಾತನಿಗೆ ಜ್ಞಾನವಿಲ್ಲವೋ ಅವನು ಪ್ರಮಾತೃವೇ ಅಲ್ಲ.
ಅವನು ಪ್ರಮಾತ್ರ ಭಾಸ. ಯಾವ ಉಪಾಧ್ಯಾಯನಿಗೆ ಅವನಿಗೆ ಸಂಬಂಧಪಟ್ಟಂತ ಪಾಠವನ್ನ ಮಾಡುವುದಕ್ಕೆ ಗೊತ್ತಿಲ್ಲವೋ ಅವನು ಉಪಾಧ್ಯಾಯನೇ ಅಲ್ಲ. 10 ಜನ ಟೀಚರ್ಸ್ ಇದ್ದಾರೆ, 4 ಜನ ಟೀಚರ್ಸ್ ಫಸ್ಟ್ ಕ್ಲಾಸ್ ಪಾಠ ಮಾಡ್ತಾ ಇದ್ದಾನೆ. 6 ಜನಗಳಲ್ಲಿ ಒಬ್ಬ ಅರ್ಧಂಬರ್ಧ ಪಾಠ ಮಾಡ್ದ, ಇನ್ನೊಬ್ಬ ಸಂಶಯ ಪಾಠ ಮಾಡ್ದ, ಇನ್ನೊಬ್ಬ ಗೊತ್ತಿಲ್ಲ ಅಂತ ಹೇಳ್ದ, ಇನ್ನೊಬ್ಬ ವಿರುದ್ಧವಾಗಿ ಹೇಳ್ದ, ಇನ್ನೊಬ್ಬ ಸುಮ್ಮನೆ ಕೂತ್ಬಿಟ್ಟ. ಈ 6 ಜನ ಉಪಾಧ್ಯಾಯರು ದೊಡ್ಡರು, ದೋಷವಿದೆ ಅವನಿಗೆ. ಆದರೆ ಈ 4 ಜನ ಬುದ್ಧಿವಂತರು ಕರೆಕ್ಟ್ ಪಾಠ ಮಾಡಿದ್ದಾರೆ, ಅವರಿಗೆ ದೋಷವಿಲ್ಲ. ಆದರೆ ವೇದಾಂತದ ಪ್ರಕಾರ 10 ಜನಗಳಿಗೆ ಅಧ್ಯಾಸ ಎನ್ನುವ ದೋಷ ಉಂಟು. ನೋಡಿ, ಇದನ್ನು ನೀವು ಅರ್ಥ ಮಾಡ್ಕೊಂಡು ತಿಳಿದು ಹೇಳ್ತಾ ಇದ್ದೇನೆ. ತಥಾ ಸಿಮಿಲರ್ಲಿ ಯತ್ ಯಾವ ಯತ್ ಪ್ರಮಾಣಂ ಸ್ವವಿಷಯಂ ನಿಗೃಹ್ಣಾತಿ, ತನ್ನ ವಿಷಯವನ್ನ ತಿಳಿಯುತ್ತಿಲ್ಲವೋ, ಸಂಶಯಿತಂ ಜಾನಾತಿ, ಸಂಶಯ ರೂಪದಿಂದ ತಿಳಿಯುತ್ತದೆಯೋ, ವಾ ಗೃಹ್ಣ ವಿಪರೀತಂ ಗೃಹ್ಣಾತಿ, ವಿರುದ್ಧವಾಗಿ ತಿಳ್ಕೋದಾಗಿದೆ. ಅದು ಪ್ರಮಾಣವೇ ಅಲ್ಲ. ಪ್ರಮಾಣ ಅಂತಾಗಿಬೇಕಾದರೆ ವಸ್ತುಗಳನ್ನ ಇರುವಂತೆ ಸರಿಯಾಗಿ ತಿಳಿಸಬೇಕು. ತಾದೃಶಸ್ಯ ನೈವ ಪ್ರಮಾಣತ್ವಂ ಸಂಭವತಿ ನೈವ ಪ್ರಾಮಾಣ್ಯಂ ಸಂಭವತಿ. ಅಂತ ಪ್ರಮಾಣಕ್ಕೆ ಪ್ರಮಾಣತ್ವವೇ ಇಲ್ಲ, ಅದು ಪ್ರಮಾಣವೇ ಇಲ್ಲ. ಏನ್ ಉದಾಹರಣೆ ಕೊಡೋಣ? 1,000 ಜನ ಕೂತ್ಕೊಂಡು ಒಂದು ಪದಾರ್ಥವನ್ನು ನೋಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬೊಬ್ರು ಒಂದೊಂದು ತರಹ ನೋಡ್ತಾ ಇದ್ದಾರೆ. ಅದು ಪದಾರ್ಥದ ಸ್ವರೂಪವಲ್ಲ ಅಂದ್ಮೇಲೆ ಅವ್ರು ಯಾರ ಪ್ರಮಾಣವೂ ಪ್ರಮಾಣವೇ ಅಲ್ಲ. ಅದರಲ್ಲಿ 50% ಸರಿಯಾಗಿ ನೋಡ್ತಾ ಇದ್ದಾರೆ, 50% ತಪ್ಪಾಗಿ ನೋಡ್ತಾ ಇದ್ದಾರೆ. ಆ 100 ಜನಗಳಿಗೂ ಅಧ್ಯಾಸ ಉಂಟು. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ನೋಡಿ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಮ್ಮ ಅಧ್ಯಾಸ ಭಾಷ್ಯದಲ್ಲಿ ಹೇಳಿರುವಂತ ಅವಿದ್ಯಾ ಎನ್ನುವ ಅಧ್ಯಾಸವು ಸಾರ್ವತ್ರಿಕವಾಗಿರುವ ರೋಗ, ಎಲ್ಲರಿಗೂ ಸಮಾನವಾಗಿರುವ ರೋಗ. ಯಾವುದಾದ್ರು ಶರೀರವನ್ನ ನಾನು ಎಂದು ತಿಳಿದಿರುವುದು ಈ ತಪ್ಪು ತಿಳುವಳಿಕೆ, ಅಧ್ಯಾಸ. ಯಾಕೆ? ಶರೀರ ಜಡ, ನಾನು ಚೈತನ್ಯ. ಶರೀರವು ನಿತ್ಯ ವಿಕಾರಿ, ನಾನು ನಿತ್ಯ ಕೂಟಸ್ಥ. ಶರೀರಕ್ಕೆ 6 ವಿಕಾರಗಳು ಉಂಟು, ನನಗೆ 6 ವಿಕಾರಗಳಿಲ್ಲ. ಶರೀರ ಹುಟ್ಟಿದೆ, ಬೆಳೆಯುತ್ತೆ, ಸಾಯುತ್ತೆ. ನಾನು ಹುಟ್ಟಿಲ್ಲ, ಬೆಳೆದಿಲ್ಲ, ಸಾಯಿಲ್ಲ. ಇಂಥ ಶರೀರವನ್ನ ನಾನೆಂದು ಮಾಡಿಕೊಂಡಿರುವ ಅಧ್ಯಾಸ ಸಾರ್ವತ್ರಿಕವಾಗಿರುವ ದೋಷ. ಅಂದ ಮಾತ್ರಕ್ಕೆ ಅವರಿಗೆ ಇಂದ್ರಿಯಗಳಿಗೆ, ಪ್ರಮಾಣಗಳಿಗೆ ವಿಷಯಗಳು ಗೋಚರವಾಗುವುದಿಲ್ಲ ಅಂತಿಲ್ಲ, ಆಗಬಹುದು. ಅಧ್ಯಾಸ ದೋಷವುಳ್ಳವನಾಗಿದ್ದ ಮಾತ್ರಕ್ಕೆ ವ್ಯವಹಾರ ಚತುರರಲ್ಲ ಅಂತಲ್ಲ. ಒಬ್ಬ ಮನುಷ್ಯ ಕಡು ಬಡವ, ಬಹಳ ಕಷ್ಟಪಟ್ಕೊಂಡು ಓದ್ಕೊಂಡು ಒಳ್ಳೆ ವಿದ್ಯಾವಂತನಾಗಿ ಕೈ ತುಂಬ ಸಂಬಳ ತಗೊಂಡು ಒಂದು ಅರಮನೆ ಕಟ್ಕೊಂಡು 10 ಕೋಟಿ ಆಸ್ತಿ ಮಾಡಿದಾನೆ ಅಂದ್ರೆ ಬುದ್ಧಿವಂತ. ಆದರೆ ಅವನಿಗೂ ಅಧ್ಯಾಸ ಇದೆ. ಇನ್ನೊಬ್ಬ ಒಳ್ಳೆ ವಿದ್ಯಾವಂತ, 100 ಪ್ರಶಸ್ತಿ ಪತ್ರಗಳಿಂದ ವಿರಾಜಮಾನನಾಗಿ ವಿಶ್ವವಿಖ್ಯಾತನಾಗಿದ್ದಾನೆ, ಒಳ್ಳೆ ವಾಗ್ಮಿ, ಅವನಿಗೂ ಅಧ್ಯಾಸ ಇದೆ. ಇದು ಸ್ವಾರಸ್ಯ ನೋಡಿ. ಮತ್ತು ಕನ್ನಡದಲ್ಲಿ ಯಾವುದು ತನ್ನ ವಿಚಾರವನ್ನ, ವಿಷಯವನ್ನ ನ ಗೃಹ್ಣಾತಿ, ತಿಳಿಸುತ್ತಿಲ್ಲವೋ, ಸಂಶಯಿತಂ ಗೃಹ್ಣಾತಿ, ಸಂಶಯವ ತಿಳಿಸ್ಕೊಡುತ್ತೋ, ಅಥವಾ ವಿಪರೀತಂವ ವಿರುದ್ಧ ತಿಳಿಸುತ್ತೋ, ಅದು ಪ್ರಮಾಣವೇ ಅಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ನನ್ನೊಂದು ಪುಸ್ತಕ ಪ್ರಬೋಧ ಚಿಂತಾಮಣಿ 10 ಭಾಷೆಗಳಿಗಾಗಿದೆ.
ಕನ್ನಡ, ತೆಲುಗು, ತಮಿಳು, ಉರ್ದು, ಮಲಯಾಳಂ, ಮಹಾರಾಷ್ಟ್ರ, ಹಿಂದಿ, ಇಂಗ್ಲಿಷ್, ಒಡಿಶಾ ಇತ್ಯಾದಿಗಳು. ಅದರಲ್ಲಿ ನಾನು ಬಂದು ಪುಸ್ತಕ ತೋರಿಸ್ತೀನಿ ಕೆಲವರಿಗೆ. ಹಿಂದಿ ಮತ್ತು ಸಂಸ್ಕೃತ ಮತ್ತು ಮಹಾರಾಷ್ಟ್ರ ಮರಾಠಿ 3 ಪುಸ್ತಕ ಪಕ್ಕದಲ್ಲಿ ಕೊಟ್ರೆ ಹಿಂದಿಯನ್ನು ಬಿಡ್ತಾರೆ. ಸಂಸ್ಕೃತ ಪುಸ್ತಕವನ್ನು ತೋರಿಸಿದಾಗ ಲಿಪಿಯನ್ನು ನೋಡಿ ಹಿಂದಿ ಪುಸ್ತಕ ಅಂತಾರೆ, ತಪ್ಪು. ಮರಾಠಿ ಪುಸ್ತಕವನ್ನು ತೋರಿಸಿದಾಗ ಇದು ಹಿಂದಿ ಅಥವಾ ಸಂಸ್ಕೃತ ಅಂತಾರೆ, ಸಂಶಯ. ಮರಾಠಿ ಪುಸ್ತಕವನ್ನು ನೋಡ್ಬಿಟ್ಟು ಯಾರಾದ್ರೂ ಬುದ್ಧಿವಂತ ಇದನ್ನು ಇಂಗ್ಲಿಷ್ ಅನ್ಬಿಟ್ಟು ತಪ್ಪಾಯ್ತು. ಕೆಲವರಿಗೆ ಯಾವ ಭಾಷೆಯನ್ನು ಗೊತ್ತಾಗುವುದಿಲ್ಲ, ಕೆಲವರಿಗೆ ಸಂಶಯವಾಗಿ ಗೊತ್ತಾಗತ್ತೆ, ಕೆಲವರಿಗೆ ವಿರುದ್ಧ. ಅದೇ ತರಹ ತಮಿಳು ಮತ್ತು ಮಲಯಾಳಂ 2 ಪುಸ್ತಕ. ತಮಿಳಿನ ಪುಸ್ತಕ ನೋಡ್ಬಿಟ್ಟು ಯಾವ್ದು ಇದು ಅಂದ್ರೆ ಇದು ಒಡಿಶಾ ಇರ್ಬೇಕು ಅಂತಾರೆ. ಇಲ್ಲ ಒಡಿಶಾ ಅಲ್ಲ ಕಣೋ, ಇನ್ನೊಬ್ಬ ಬುದ್ಧ ಅಂತ ಹೇಳ್ತಾನೆ ಇದು ಮಲಯಾಳಂ ಪುಸ್ತಕ ಅಂತ. ಇಬ್ರು ತಪ್ಪು. ಮಲಯಾಳಂ ಪುಸ್ತಕವನ್ನ ನೋಡಿಬಿಟ್ಟು ಅಕ್ಷರವನ್ನ ನೋಡಿ ಒಬ್ಬ ಬೃಹಸ್ಪತಿ ಹೇಳ್ತಾನೆ ಹಿಂದಿ ಪುಸ್ತಕ, ಇನ್ನೊಬ್ಬ ಹೇಳ್ತಾನೆ ತಮಿಳ್ ಪುಸ್ತಕ. ಯಾಕೆ? ಸರಿಯಾಗಿ ಜ್ಞಾನವಾಗಿಲ್ಲ. ಆದ್ದರಿಂದ ಆ ಒಂದು ಜ್ಞಾನವನ್ನ ದೋಷ ಅಂತ ಸೇರಿ ಯಾವಾತನು ಸಂಸ್ಕೃತ ಪುಸ್ತಕವನ್ನ ಸಂಸ್ಕೃತ ಅಂತ ಹೇಳ್ತಾನೋ, ಮಲಯಾಳಂ ಪುಸ್ತಕವನ್ನ ಮಲಯಾಳಂ ಪುಸ್ತಕ ಅಂತ ಹೇಳ್ತಾನೋ, ಉರ್ದುನಲ್ಲೂ ಆಗಿದೆ, ಉರ್ದು ಪುಸ್ತಕವನ್ನ ಉರ್ದು ಅಂತ ಹೇಳ್ತಾನೋ ಅವನು ಬುದ್ಧ ಅಂತ. ಆದರೆ ಅವನಿಗೂ ಅಧ್ಯಾಸ ಇದೆ. ಲೋಕದಲ್ಲಿ ಪಂಡಿತರೆಂದು ಸುಪ್ರಸಿದ್ಧರಾಗಿರುವಂಥವರಿಗೂ ಅಧ್ಯಾಸ ಉಂಟು ಎನ್ನುವಂತಹದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಂದೇಶ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಶಂಕರರು ಹೇಳುವಂತ ಅಧ್ಯಾಸ ಸಕಲ ಲೋಕ ಪ್ರತ್ಯಕ್ಷ, ದೇವತೆಗಳಿಗೂ ಉಂಟು, ಅಸುರರಿಗೂ ಉಂಟು, ಪ್ರಜಾಪತಿಗೂ ಉಂಟು, ದೇವೇಂದ್ರನಿಗೂ ಉಂಟು, ದನ ಕಾಯುವಂತ ಗೋಪಾಲನಿಗೂ ಉಂಟು. ಯಾಕೆ? ದೇವ ನಾನು ಅಂತ ಮಾಡ್ಕೊಂಡೇ ಮುಂದಕ್ಕೆ ಹೋಗ್ತೇವೆ. ಅದನ್ನು ಕಳೆದುಕೊಂಡವನೇ ಬ್ರಹ್ಮಜ್ಞಾನಿ. ಬ್ರಹ್ಮಜ್ಞಾನಿಗೆ ಮಾತ್ರ ದೇಹ ನಾನು ಎನ್ನುವಂತಹ ಕಲ್ಪನೆ ಕನಸಿನಲ್ಲೂ ಇಲ್ಲ. ಯಾಕೆ? ಅವನು ಬ್ರಹ್ಮಜ್ಞಾನಿ, ತತ್ವಜ್ಞಾನಿ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣ ಗುಣೇಶು ವರ್ತಂತೆ ಇತಿ ಮತ್ವಾ ನ ಸಜ್ಜತೆ. ಬ್ರಹ್ಮಜ್ಞಾನಿಯು ಕೂಡ ದೋಸೆ ತಿಂತಾ ಇದ್ದಾನೆ, ತುಪ್ಪ ಹಾಕಿ ಅಂತಾನೆ, ಉಪ್ಪಿನಕಾಯಿ ಹಾಕಿ ಉಪ್ಪಿನಕಾಯಿ ಬೇಡ ನನಗೆ ತುಪ್ಪ ಅಂತಾನೆ ಬ್ರಹ್ಮಜ್ಞಾನಿ. ಓಹೋ, ಬ್ರಹ್ಮಜ್ಞಾನಿಗೆ ತುಪ್ಪ ಬೇರೆ ಉಪ್ಪಿನಕಾಯಿ ಬೇರೆ ಗೊತ್ತಿದೆ. ಏನ್ ಬ್ರಹ್ಮಜ್ಞಾನಿ ಅಂದ್ರೆ ಅವನೇನ್ ಬಂಡೆ ಕಲ್ಲಲ್ಲ. ಕೋಸಂಬರಿ ತಿಂತಾ ಇದ್ದಾನೆ ಬ್ರಹ್ಮಜ್ಞಾನಿ, ಸ್ವಲ್ಪ ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕಿ ಅಂತ ಹೇಳಿದ. ಸಕ್ಕರೆ ತಂದ್ಬಿಟ್ರು, ಸಕ್ಕರೆ ಬೇಡ ಉಪ್ಪು ಹಾಕಿ ಅಂತಾನೆ. ಓ ಸ್ವಾಮೀಜಿ, ನಿಮ್ಗೆ ಸಕ್ಕರೆ ಬೇರೆ ಉಪ್ಪು ಬೇರೆ ಎನ್ನುವಂತ ಭೇದ ಜ್ಞಾನ ಉಂಟಾ? ನನಗಿಲ್ಲ, ನಾಲ್ಗೆ ಇದೆ, ಕಣ್ಣಿಗಿದೆ. ಅಬ್ಬಾ, ನಾವು ಬ್ರಹ್ಮಜ್ಞಾನಿಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋಲ್ಲ ಕಣ್ರಿ. ಯಾಕೆ? ವೇದಾಂತ ಓದಿಲ್ಲ. ಯಾರು ಶಾಂಕರ ಪ್ರಸ್ಥಾನತ್ಯ ಭಾಷ್ಯ ಗ್ರಂಥಗಳನ್ನ ಸಂಪ್ರದಾಯ ಕ್ರಮದಿಂದ, ಅಧ್ಯಾರೋಪಾಪವಾದ ಕ್ರಮದಿಂದ, ಸದ್ಗುರುಗಳಿಂದ ಸರಿಯಾಗಿ ಅಧ್ಯಯನ ಮಾಡಿದ್ದಾರೋ ಅಂಥ ಬ್ರಹ್ಮಜ್ಞಾನಿಗಳು ಗುರುತಿಸಬೇಕೇ ಹೊರತು ದಡ್ಡರಿಗೆ ಏನ್ ಗೊತ್ತಾಗುತ್ತೆ? ಯಾವಾಗಲೂ ದಡ್ಡರು ಬ್ರಹ್ಮಜ್ಞಾನಿಗಳನ್ನ ಟೀಕೆ ಮಾಡುವುದೇ ಕೆಲಸ. ಗೊತ್ತಿಲ್ಲ ಪಾಪ, ಏನೇ ಟೀಕೆ ಮಾಡಿದರು ಅವರನ್ನು ಟೀಕೆ ಮಾಡುವವನು ನಾನೇ, ಆ ಟೀಕೆಯು ನಾನೇ ಅಂತ ತಿಳ್ಕೊಂಡು ಸಂತೋಷವಾಗಿರ್ತಾರೆ ಅಲ್ವಾ? ಇದು ತುಂಬಾ ಸೂಕ್ಷ್ಮ ವಿಚಾರ, ತುಂಬಾ ಸಂತೋಷವಾಗ್ತಾ ಇದೆ. ಯತ್ತು ಯಾವ ಪ್ರಮಾಣವೋ ತನ್ನ ವಿಷಯವನ್ನ ನ ಗೃಹಾತಿ, ಸರಿಯಾಗಿ ತಿಳಿತಾ ಇಲ್ವೋ, ಸಂಶಯಿತಂ ಗೃಹಾತಿ, ಸಂಶಯ ರೂಪದಿಂದ ತಿಳಿಯುತ್ತಿದೆಯೋ, ವಿಪರೀತಂಚ ಗೃಹಾತಿ, ವಿರುದ್ಧವಾಗಿ ತಿಳಿತಾ ಇದೆಯೋ, ತಾದೃಶಸ್ಯ ಪ್ರಮಾಣಸ್ಯ
ಅಂಥ ಪ್ರಮಾಣಕ್ಕೆ ಪ್ರಮಾಣತ್ವಂ ಪ್ರಮಾಣವಾಗಿರುವಿಕೆ ಎನ್ನುವಂತಹದ್ದು ನೈವ ಸಂಭವ. ನತು ತಾದೃಶಿ ಇಯಂ ಅವಿದ್ಯಾ. ಆದರೆ ಇಲ್ಲಿ ಹೇಳುವಂತಹ ವಿದ್ಯೆ ಅದಲ್ಲ. ಪ್ರಮಾಣ ಸರಿಯಾಗಿ ವಿಷಯ ತಿಳಿಸ್ತಾ ಇದೆ. ಪ್ರಮಾತೃ ತುಂಬಾ ಬುದ್ಧಿವಂತನಾಗಿ ಪ್ರಮಾಣ ಬಳಸ್ತಾ ಇದ್ದಾನೆ. ಎರಡೂ ಕೂಡ ಅವಿದ್ಯಾ ಪುರಸ್ಸರವಾಗಿದೆ. ನತು ಇಯಂ ಅವಿದ್ಯಾ ತಾದೃಶಿ ತಸ್ಮಾತ್ ಅಧ್ಯಾಸರೂಪ ಅವಿದ್ಯಾವದ್ವಿಷಯತ್ವೇ ಪ್ರಮಾಣಾನಾಂ ನ ಕೋಪಿ ದೋಷಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕ. ಆದ್ದರಿಂದ ಅಧ್ಯಾಸರೂಪ ಅವಿದ್ಯಾವದ್ವಿಷಯತ್ವೇ ಪ್ರಮಾಣಗಳು ಅವಿದ್ಯಾವಂತನನ್ನ ಉಳ್ಳಂತ ವ್ಯಕ್ತಿಯನ್ನ ವಿಷಯವನ್ನಾಗಿ ಉಳ್ಳದ್ದಾಗಿವೆ. ಎಲ್ಲ ಪ್ರಮಾಣಗಳು ಅವಿದ್ಯಾ ಪುರಸ್ಸರ ಅಂತ ಹೇಳಿದ್ದರಲ್ಲಿ ಯಾವ ದೋಷವೂ ಇಲ್ಲ. ಅಬ್ಬ ಒಂದು ಉದಾಹರಣೆ ಕೊಡೋಣ. ಏರೋಪ್ಲೇನ್ ಅನ್ನುವಂತಹದ್ದು ಬಹಳ ಬಹಳ ಸೆಕ್ಯೂರ್, ಅದರ ಅಪಾಯ ಜಾಸ್ತಿ ಅಂತೇವೆ. ಎಲ್ಲಾ ಏರೋಪ್ಲೇನ್ಗೂ ಅನ್ವಯವಾಗುವಂತಹದ್ದು. ಕೆಲವು ದೋಷವಿದೆ ಎಂದಾದ್ರೆ ಯಾವಾಗ ಭೂಮಿಯನ್ನು ಬಿಟ್ಟು ಮೇಲಕ್ಕೆ ಹೋಗ್ತಾ ಇದೆಯೋ ಹೋಗುವಾಗ ಏನ್ ಬೇಕು ತೊಂದರೆ ಆಗುವಂತ ಅವಕಾಶ ಯಾವಾಗಲೂ ಇದೆ. 99% ಆಗದೆ ಇರಬಹುದು. ಆದರೆ ಆ ದೋಷವಿದೆ ಅಲ್ವೇ, ಆಧಾರವೇ ಇಲ್ವಲ್ಲ. ಹಾಗಿಲ್ಲಿ ಎಲ್ಲ ಪ್ರಮಾಣಗಳು ದೋಷವಿತ್ತ. ಯಾವ ದೋಷ? ಅಧ್ಯಾಸ ದೋಷ. ಅವಿದ್ಯಾವಂತನನ್ನ ವಿಷಯವನ್ನಾಗಿ ಒಳ್ಳದ್ದಾಗಿರ್ಬೇಕೆ. ಈ ಪ್ರಪಂಚದಲ್ಲಿ ಎಷ್ಟು ಪ್ರಮಾಣಗಳಿವೆಯೋ ಎಲ್ಲ ಪ್ರಮಾಣಗಳು ಕೂಡ ಅವಿದ್ಯಾವಂತರನ್ನ ಆಶ್ರಯ ಮಾಡಿಕೊಂಡಿವೆ ಎನ್ನುವಂತ ಮಾತಿನಲ್ಲಿ ಯಾವ ದೋಷವೂ ಇಲ್ಲ. ಯದಪ್ಯುಕ್ತಂ ಒನ್ ಮೋರ್ ಥಿಂಗ್ ನ ಚ ಪ್ರಮಾಣ ದೋಷ ತಜ್ಜನಿತ ಜ್ಞಾನೇ ಮಿಥ್ಯಾತ್ವಂ ವಾ ಪ್ರತೀಯತೆ ನಿಯಮೇನ. ಅತಃ ನ ಸರ್ವಸ್ಯ ಪ್ರಮಾಣಸ್ಯ ಅಸಮೀಚೀನತಾ ಇತಿ ತತ್ರ ಯದ್ಯಯಮಭಿಪ್ರಾಯ. ಬಾಬಾ ಏನು ಗುರುಗಳು ವಿವರಿಸ್ತಾ ಇದ್ದಾರೆ. ಅವರಿಗೆ ಬಹಳ ಬ್ರಹ್ಮಾನಂದ. ಗುರುಗಳ ಕಾಲದ ಚಪಾತಿಯೇ ಇತ್ತಿಲ್ಲ. ಅಕಸ್ಮಾತ್ ಏನಾದ್ರೂ ವರ್ಷದಲ್ಲಿ ಒಂದ್ ದಿವಸ ಚಪಾತಿ ಬಂದ್ಬಿಡುತ್ತೆ ಅಂದ್ರೆ ಉತ್ಸವ. ಇವತ್ತು ಎಲ್ಲಾರ ಮನೆಗಳಲ್ಲೂ ಪ್ರತಿದಿನ ಚಪಾತಿ ತಿಂತಾ ಇದೆ. ಅಂಥ ಕಾಲ. ಚಪಾತಿ ಇಲ್ಲದ ಕಾಲ, ಹೋಳಿಗೆ ಇಲ್ಲದ ಕಾಲ, ಮೈಸೂರು ಪಾಕ್ ಇಲ್ಲದೆ ಕಾಲ, ಜಾಮೂನ್ ಇಲ್ಲದೆ ಇದ್ದಂಥ ಕಾಲ. ಆ ಕಾಲದಲ್ಲಿ ಪರಮ ಪೂಜ್ಯ ಸದ್ಗುರುಗಳವರು ಇಷ್ಟು ಭಿಕ್ಷಾನ್ನ ತಿನ್ಕೊಂಡು, ನಿಂಬೆ ಹಣ್ಣು ಗಾತ್ರ ಪುರಿ ಹಿಟ್ಟು ತಿನ್ಕೊಂಡು, ಒಂದು ಬಾಳೆಹಣ್ಣು, ಅರ್ಧ ಬಾಳೆಹಣ್ಣು ತಿನ್ಕೊಂಡು ಈ ಪುಸ್ತಕ ಬರೆದಿದ್ದ ಸ್ವಾಮಿ. ಸುಲಭವಲ್ಲ, ಅದು ಮಹಾತ್ಮರು. ಯದಪ್ಯುಕ್ತಂ ಅಂತ ಹೇಳಿದ್ಯಲ್ಲಪ್ಪ, ಅದನ್ನು ವಿಚಾರ ಮಾಡೋಣ. ನಚ ಪ್ರಮಾಣ ದೋಷ ತಜ್ಜನಿತ ಜ್ಞಾನೇ ಮಿಥ್ಯಾತ್ವಂ ವಾ ಪ್ರತೀಯತೆ ನಿಯಮೇನ. ಪ್ರಮಾಣ ದೋಷವು ಅದನ್ನು ಉಂಟಾಗಿರುವಂತಹ ಜ್ಞಾನದಲ್ಲಿ ಮಿಥ್ಯಾತ್ವವನ್ನ ಉಂಟು ಮಾಡಲಾರದು ಅಂತ ಹೇಳ್ತಾ ಇದೆಯಲ್ಲ, ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತೀನಿ. ಇದೊಂದು ಅದ್ಭುತವಾದ ತಪಸ್ಸು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಅವರ 78ನೇ ವಯಸ್ಸಿನಲ್ಲಿ ಅಧ್ಯಾಸ ಭಾಷ್ಯ ಗ್ರಂಥಕ್ಕೆ ಸುಗಮ ವ್ಯಾಖ್ಯಾನ ಬರೆದಿದ್ದಾರೆ. ವಿಭೂತಿ ಪುರುಷರು 20ನೇ ಶತಮಾನದ ಶ್ರೇಷ್ಠ ವಿಭೂತಿ ಪುರುಷರು ಅಂದ್ರೆ ನನ್ನ ಅಭಿಪ್ರಾಯದಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಅಂಥ ಮಹಾತ್ಮರ ತಪೋಭೂಮಿಗೆ ನಾವೆಲ್ಲ ಹೋಗಿ ಬಂದು ಧನ್ಯರಾಗಿದ್ದೇವೆ ಅಂತ ತಿಳಿಸುತ್ತಾ, ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮ್ಯೇ ಹೃದಯೇ ಪರಮಶಿವ. ಸೂತ್ರ ಭಾಷ್ಯ ಪ್ರಣೀತಾರೌ
ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಓಂ ಶಾಂತಿ ಶಾಂತಿ ಶಾಂತಿ. ವೃದ್ಧರು ಎರಡು ವಿಧ, ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು ಎಂದು. ಮೊದಲನೆಯವರ ಪಟ್ಟಿಯಲ್ಲಿ ನಮ್ಮ ಉಪನಿಷತ್ತುಗಳಂತೆ ನಚಿಕೇತ, ಜಾಬಾಲ, ಭೃಗು ಮುಂತಾದವರು. ಇವರು ಸ್ವಲ್ಪ ವಿರಳ. ವೇದಾಂತ ಪ್ರವೇಶಕ್ಕೆ ಎಲ್ಲ ಇಂದ್ರಿಯಗಳು ಸ್ಫುಟವಾಗಿದ್ದಾಗ ಮಾತ್ರ ಅನುಭವದಲ್ಲಿ ಕಾಣಲು ಸುಲಭ. ಕಾರಣ ಮನಸ್ಸು ಚುರುಕಾಗಿರುತ್ತದೆ. ಯುವಕರಿಗೆ ಸುವರ್ಣಾವಕಾಶ, ಕಳೆದುಕೊಂಡರೆ ಮಹತ್ತರವಾದ ನಷ್ಟ. ಹಿರಿಯವರ ಬಗ್ಗೆ ಶ್ರೀಕೃಷ್ಣನು ಯದ್ಯದಾಚರತಿ ಶ್ರೇಷ್ಠಃ ತತ್ತದೇವೇತರೋ ಜನಃ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ ಎಂದಿದ್ದಾನೆ. ಹಿರಿಯರ ಲಕ್ಷಣ ಸತ್ಯವಚನ, ಕೃತ್ಯ ವಿವೇಕ, ಧರ್ಮಾಚರಣೆ, ಕರ್ಮಯೋಗಾಸಕ್ತಿ, ಗರ್ವವಿಲ್ಲದಿರುವುದು, ಇತರರನ್ನು ತನ್ನಂತೆ ಕಾಣುವುದು, ಪರಿಸರಕ್ಕೆ ಹಿತವಾಗುವಂತೆ ನಡೆದುಕೊಂಡು ಕೃತಕೃತ್ಯರಾಗಿರುವುದು. ಇದರಿಂದಲೇ ಲೋಕೋದ್ಧಾರ. ಆದ್ದರಿಂದ ಇವರೇ ಹಿರಿಯವರು, ಲೋಕದೊಳಗೆ ಇವರೇ ಹಿರಿಯವರು. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆ ನಾಮುರವೈರಿಯ ಬೇಗದಿ. 6 ಮಂದಿ ಸೇರಿಗಾರು ಗೆಡಿಸಿದಿರಿ ಸೇರುವೆ ನಾಮುರವೈರಿಯ ಬೇಗದಿ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ಸಂಕಲ್ಪ ಮಾಡುತ್ತೆ ಮಂಕನನಾದೆನು ಸಂಕಟಹರ ಶ್ರೀವತ್ಸಾಂಕನ ಸೇರುವೆ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಇನ್ನು ನೀವೆನ್ನನು ಬನ್ನ ಬಡಿಸಲಾರಿರೆನ್ನೊಡೆಯನು ಸಿರಿರನ್ನ ಕಾಪಾಡುವ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ಶರಣೆಂದಿರುವೆ ಶಂಕರ ನಮ ಶ್ರೀಹರಿ, ಹರಿಷಡು ವರ್ಗಕ್ಕೆ ಬರಿದೆ ಬೆದರುವೆನೆ. ದಾರಿಯ ಬಿಡಿ ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ದಾರಿಯ ಬಿಡಿ ನೀವೀಗ, ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ ಬೇಗ. ಇನ್ನು ದೂರಕ್ಕೆ ಸರಿಯಿರಿ